ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ವರ್ಷ ಗೌಡ ಬ್ಲಾಗ್ಸ್. ಫ್ರೆಂಡ್ಸ್, ನಾನಿವತ್ತು ಸ್ಟಾರ್ಟಿಂಗ್ ಕುಚ್ಚು ಕಲಿತಾ ಇರೋರಿಗೆ ಏನೇನು ಬೇಸಿಕ್ ನೀಡ್ಸ್ ಬೇಕು, ಏನೇನು ಮೆಟೀರಿಯಲ್ಸ್ ತೊಗೋಬೇಕು ಆ್ಯಂಡ್ ಅದ್ರ ನೇಮ್ಸ್ ಏನೇನು ಅನ್ನೋದನ್ನ ಈ ವಿಡಿಯೋನಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಸ್ಟಾರ್ಟಿಂಗ್ ಕುಚ್ಚು ಕಲಿಯೋರಿಗೆಲ್ಲ ನಾವು ಸ್ಟಾರ್ಟಿಂಗ್ ಏನಂದರೆ ನಾವು ಸಿಲ್ಕ್ ಥ್ರೆಡ್ನ ಯೂಸ್ ಮಾಡ್ತೀವಿ. ನಾವು ಇದನ್ನು ಸಿಲ್ಕ್ ಥ್ರೆಡ್ ಅಂತ ಹೇಳ್ತಾರೆ. ಯಾವುದೇ ಕುಚ್ಚು ಹಾಕಬೇಕಾದ್ರೂ ಕೂಡ ಅದಕ್ಕೆ ಸಿಲ್ಕ್ ಥ್ರೆಡ್ಡೇ ಯೂಸ್ ಮಾಡೋದು. ನಾರ್ಮಲ್ ದಾರದಲ್ಲೆಲ್ಲ ಕುಚ್ಚು ಹಾಕೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ಸಿಲ್ಕ್ ಥ್ರೆಡ್ನೇ ತೊಗೊಳ್ತೀವಿ. ಕೆಲವರೆಲ್ಲ ನಾರ್ಮಲ್ ಬೇಬಿ ಕುಚ್ಚು ಅಂದರೆ ಕೆಲವರೆಲ್ಲ ಸೀರೆನಲ್ಲೇ ಥ್ರೆಡ್ ಇರುತ್ತಲ್ಲ ಅದರಲ್ಲೇ ಯೂಸ್ ಮಾಡ್ಕೊಳ್ತಾರೆ. ಇನ್ನು ಕೆಲವರೆಲ್ಲ ಈ ಒಂದು ದೊಡ್ಡ ದೊಡ್ಡ ಕ್ರೋಶಾ ಕುಚ್ಚು ಈ ಥರ ಎಲ್ಲ ಹಾಕ್ಬೇಕಂದ್ರೆ ಸಿಲ್ಕ್ ಥ್ರೆಡ್ಡೇ ಯೂಸ್ ಮಾಡೋದು. ನಾನು ಬೇಬಿ ಕುಚ್ಚು ಹಾಕೋದಕ್ಕೂ ಕೂಡ ಸಿಲ್ಕ್ ಥ್ರೆಡ್ಡೇ ಯೂಸ್ ಮಾಡ್ತೀನಿ. ನಾನು ಅಂಗಡಿನಲ್ಲೆಲ್ಲ ಸಿಲ್ಕ್ ಥ್ರೆಡ್ ಅಂತ ಕೇಳಿದ್ರೆ ಕೊಡ್ತಾರೆ. ನಾನು ಈ ಕಲರ್ ದಾರ ತೋರಿಸ್ತಾ ಇದ್ದೀನಿ. ಇದೇ ಥರ ನಿಮ್ಮ ಸೀರೆಗಳಿಗೆ ಯಾವ್ಯಾವ ಮ್ಯಾಚಿಂಗ್ ಬೇಕೋ ಆ ಥರದ್ದೆಲ್ಲ ದಾರಗಳನ್ನ ಕೊಡ್ತಾರೆ. ಕೇಳಿದ್ರೆ ನೀವು ಸೀರೆಗಳನ್ನ ತೊಗೊಂಡೋದ್ರೆ ಅವರೇ ಮ್ಯಾಚಿಂಗ್ ಯಾವುದು ಅಂತ ಹೇಳಿ ಕೊಡ್ತಾರೆ. ನೋಡಿ, ನಾನು ಹೋಗೋ ಅಂಗಡಿನಲ್ಲಿ ಚಾಂತಾರ ಅನ್ನೋ ಕಂಪ್ನಿದು ಅವರು ಸಿಲ್ಕ್ ಥ್ರೆಡ್ ಸೇಲ್ ಮಾಡೋದು. ಸೊ ನಾನು ಇದನ್ನೇ ಮುಂಚೆಯಿಂದನೂ ತೊಗೊಳ್ಳೋದು. ಆಲ್ಮೋಸ್ಟ್ ಸಿಲ್ಕ್ ಥ್ರೆಡ್ ಆಲ್ಮೋಸ್ಟ್ ಕ್ರೋಶಾ ಕುಚ್ಚಾಗಲಿ ಯಾವುದೇ ಕುಚ್ಚಿಗಾಗಲಿ ನಾನು ಈ ಥರ ಸಿಲ್ಕ್ ಥ್ರೆಡ್ಗಳನ್ನ ಯೂಸ್ ಮಾಡ್ಕೊತೀನಿ ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ನೀಡಲ್ಗಳು ಯಾವ ಥರ ಯೂಸ್ ಮಾಡ್ತೀವಿ ಅಂತ ಅಂದರೆ, ನೋಡಿ, ಅಂಗಡಿನಲ್ಲೂ ಕೇಳಿದ್ರೆ ಸೀರೆ ಕುಚ್ಚು ಹಾಕೋದಕ್ಕೆ ನೀಡಲ್ ಕೊಡಿ ಅಂದರೆ ಈ ಥರ ನೀಡಲ್ಸ್ ಕೊಡ್ತಾರೆ ಫ್ರೆಂಡ್ಸ್. ನೋಡಿ, ನಿಮಗೆ ಕಾಣಿಸ್ತಿದೆ ಅಲ್ಲ, ನೋಡಿ ಈ ಥರದ್ದು ಕೊಡ್ತಾರೆ. ನೀವು ಸಿಲ್ಕ್ ಥ್ರೆಡ್ನ ಏನು ಮಾಡ್ಕೊತೀರಾ ಕುಚ್ಚು ಹಾಕೋದಕ್ಕೆ, ಆದರೆ ಇದ್ರೊಳಗಡೆ ಹಾಕ್ಕೊಂಡು ಇದು ಮಾಡ್ಕೋಬೋದು. ಈ ಥರ ಸಿಗುತ್ತೆ ಫ್ರೆಂಡ್ಸ್. ನೀವು ಅಂಗಡಿನಲ್ಲಿ ನೀಡಲ್ ಕೊಡಿ ಸೀರೆ ಕುಚ್ಚು ಹಾಕೋದಕ್ಕೆ ಅಂದರೆ ಈ ಥರ ನೀಡಲ್ಸ್ ಕೊಡ್ತಾರೆ. ಕೆಲವೊಂದು ಸೆಟ್ ಕೂಡ ಸಿಗುತ್ತೆ ಇದಕ್ಕಿಂತ ಸ್ವಲ್ಪ ದೊಡ್ಡದು ಸಹ. ಬಟ್ ನಾರ್ಮಲ್ ಕುಚ್ಚು ಹಾಕೋದಕ್ಕೆಲ್ಲ ಇದು ಬೆಸ್ಟ್. ಆ್ಯಂಡ್ ಬೇಬಿ ಕುಚ್ಚು ಹಾಕುವಾಗ ನಾನು ಏನೇನು ಸ್ಟಾರ್ಟಿಂಗ್ ಬೇಕು ಅಂತ ತೋರಿಸಿದೆ. ಸಿಲ್ಕ್ ಥ್ರೆಡ್ ಬೇಕಾಗುತ್ತೆ, ಮತ್ತು ನೀಡಲ್ಸ್ ಬೇಕಾಗುತ್ತೆ, ಮತ್ತು ಝರಿ ಥ್ರೆಡ್ ನೋಡಿ ಗೋಲ್ಡನ್ ಕಲರಲ್ಲಿ ಬರುತ್ತೆ. ಬೇರೆ ಬೇರೆ ಕಲರಲ್ಲೂ ಕೂಡ ಬರುತ್ತೆ ಫ್ರೆಂಡ್ಸ್. ಈ ಥರ ಝರಿ ಥ್ರೆಡ್ ಇದರಲ್ಲೂ ಕೂಡ 2 ಥರದ್ದು ಬರುತ್ತೆ. ಒಂದು ಸ್ವಲ್ಪ ತಂತಿ ಥರದ್ದು ಬರುತ್ತೆ, ಇನ್ನೊಂದು ಥ್ರೆಡ್ ಥರನೇ ಬರುತ್ತೆ. ಅಂದರೆ ನೀವು ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಅದು ಥ್ರೆಡ್ ಥರದ್ದ ಇಲ್ಲ ತಂತಿ ಥರದ್ದಿರುತ್ತೆ. ತಂತಿ ಥರದಂದರೆ ಸ್ವಲ್ಪ ಟೈಟಾಗಿರುತ್ತೆ ಫ್ರೆಂಡ್ಸ್, ಅಷ್ಟೇ. ನೋಡಿ, ಇದು ನಾನು ದಾರದ ಥರದೇ ಯೂಸ್ ಮಾಡೋದು. ಅಂದರೆ ಅದು ಯಾವ್ದು ಕೊಡ್ತಾರೋ ನಾನು ಅದನ್ನು ತೊಗೊಂಡು ಬರ್ತೀನಿ ಬಟ್ ನನಗೆ ದಾರದ ಥರನೇ ಇಷ್ಟ ಆಗೋದು. ಆ್ಯಂಡ್ ನೋಡಿ, ಇದು ಸಿಲ್ವರ್ ಕಲರ್, ಇದು ಕೂಡ ಝರಿ ಥ್ರೆಡ್. ಸಿಲ್ವರ್ ಕಲರ್ ಎಲ್ಲ ಸೀರೆಗಳು ಬಂದಿರುತ್ತಲ್ಲ ಅದಕ್ಕೆಲ್ಲ ನಾವು ಝರಿ ಥ್ರೆಡ್ಡಲ್ಲಿ ಟೈ ಮಾಡ್ಕೊಬೋದು. ಕೆಲವೊಂದು ಸಿಲ್ವರ್ ವಿತ್ ಬೇರೆ ಕಲರ್ ಕಾಂಬಿನೇಷನಲ್ಲಿ ಬಂದಿರೋ ಜಾಸ್ತಿ ಸಿಲ್ವರ್ ಯಾವ್ದು ಬಂದಿರುತ್ತೋ ಅದಕ್ಕೆ ಈ ಥರದ್ದು ಹಾಕಿದ್ರೆ ತುಂಬ ಹೈಲೈಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದನ್ನು ಝರಿ ಥ್ರೆಡ್ ಅಂತ ಹೇಳ್ತಾರೆ. ಝರಿ ದಾರ ಕೊಡ್ತಾರೆ ಫ್ರೆಂಡ್ಸ್. ಕಲಿಯೋರಾದರೆ ನೋಡಿ, ಅಂದರೆ ನಾವು ಕ್ರೋಶಾದ ಕುಚ್ಚೆಲ್ಲ ಹಾಕ್ತೀವಲ್ಲ ಅದಕ್ಕೆ ಇದು ಯೂಸ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಬರುತ್ತೆ. ಇದು ನೋಡಿ, ಇಲ್ಲಿ ನೀಡಲ್ ಬರುತ್ತೆ, ಇದು ಮಧ್ಯ ಇದು ಚೂಪಿದು. ಇದರಿಂದನೇ ನಾವು ದಾರನ್ನೆಲ್ಲ ಎಳ್ಕೊಳ್ಳೋದು ಅದೆಲ್ಲ ಮಾಡ್ಕೊಳ್ಳೋದು. ಇದು ನಾನು ಟ್ಯೂಲಿಪ್ ಜಪಾನ್ ಕಂಪ್ನಿಯವ್ರದ್ದು ತೊಗೊಂಡಿರೋದು. ನಾನು ಆಲ್ಮೋಸ್ಟ್ 7-8 ಇಯರ್ಸಿಂದನೂ ಇದೇ ಕ್ರೋಶಾ ಕಡ್ಡಿಗಳನ್ನೇ ಯೂಸ್ ಮಾಡ್ತಾ ಇರೋದು. ಯಾವತ್ತೂ ಕಳೆದು ಕೂಡ ಹಾಕ್ಕೊಂಡಿಲ್ಲ ನಾನು. ಇದೆಲ್ಲ 7-8 ಇಯರ್ಸ್ದಿದು. ಅಂದರೆ ಝರಿ ಥ್ರೆಡ್ಡೆಲ್ಲ ಝರಿ ಥ್ರೆಡ್ಡು ಸಿಲ್ಕ್ ಥ್ರೆಡ್ಡೆಲ್ಲ ಖಾಲಿ ಆಗ್ತಿರುತ್ತೆ. ಬಟ್ ಸಿಸರು ಈ ಕ್ರೋಶಾ ಕಡ್ಡಿ ಎಲ್ಲ ನಾನು ಆಲ್ಮೋಸ್ಟ್ ಆವಾಗಿಂದನೂ ಇದನ್ನೇ ಯೂಸ್ ಮಾಡ್ತಾ ಇರೋದು. ಅಷ್ಟು ಸೇಫಾಗಿ ಇಟ್ಕೊಂಡಿದ್ದೀನಿ. ನೋಡಿ, ನಾವು ನಾರ್ಮಲ್ ಕ್ರೋಶಾ ಎಲ್ಲ ಹಾಕಬೇಕಾದ್ರೆ ನಾನು 70.95 mm ನೀಡಲ್ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಕ್ರೋಶಾ ಕಡ್ಡಿ ಯೂಸ್ ಮಾಡೋದು. ಆ್ಯಂಡ್ ಯಾವುದಾದ್ರೂ ಸ್ಮಾಲ್ ಬೀಡ್ಸ್ ಅಂದರೆ 7 ನಂಬರಲ್ಲಿ ಆಗದೇ ಇರೋದೆಲ್ಲ ಆದರೆ ನಾನು 0.5 mm ನೀಡಲ್ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಕ್ರೋಶೆಟ್ ಯೂಸ್ ಮಾಡ್ತೀನಿ. ಇದು ಸ್ವಲ್ಪ ಚಿಕ್ಕದು ಪುಟ್ಟಾಣಿ ಬೀಡ್ಸ್ಗಳೆಲ್ಲ ಬರುತ್ತಲ್ಲ ಆ ಬೀಡ್ಸ್ಗಳಿಗೆಲ್ಲ ಇದು ಯೂಸ್ ಆಗುತ್ತೆ ಫ್ರೆಂಡ್ಸ್. ನಾನು ತೋರಿಸ್ತೀನಿ ರೀ. ಇದು ನಾನು 7 ನಂಬರ್ ಥ್ರೆಡ್ ನೀಡಲ್ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಬೀಡನ್ನ ಇನ್ಸರ್ಟ್ ಮಾಡ್ಕೊತೀನಿ. ನೋಡಿ, ಈ ಬೀಡ್ ಹೋಯ್ತು ಒಳಗಡೆ, ಬಟ್ ಇದಕ್ಕಿಂತ ಸ್ಮಾಲ್ ಬೀಡ್. ಬಟ್ ಈ ಬೀಡು ಒಳಗಡೆ ಹೋಗೋದಿಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, 14 ನಂಬರ್ ನೀಡಲ್ನ ಯೂಸ್ ಮಾಡ್ತೀನಿ ಆ ಟೈಮಲ್ಲಿ. ಸೊ ಇದರಿಂದ ಇದು ಈಸಿಯಾಗಿ ಒಳಗಡೆ ಹೋಗುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಚಿಕ್ಕದು ಎಲ್ಲ ಬೀಡ್ಸ್ ಹಾಕ್ಬೇಕಂದ್ರೆ ನಾನು 0.5 ನೀಡಲ್ನ ಯೂಸ್ ಮಾಡ್ತೀನಿ. ಇದನ್ನು ಕ್ರೋಶಾ ನೀಡಲ್ ಅಂತ ಕರೀತಾರೆ ಫ್ರೆಂಡ್ಸ್.
ಮೋಸ್ಟ್ ಇಂಪಾರ್ಟೆಂಟ್ ಸೀಸರ್, ಇಲ್ಲ ಅಂದರೆ ಟ್ರಿಮ್ಮರ್. ನಾನು ಇದನ್ನು ಕೂಡ ನಾನು ಸ್ಟಾರ್ಟಿಂಗಲ್ಲಿ ಕುಚ್ಚು ಕಲಿಬೇಕಾದ್ರೆ ತಗೊಂಡಿದ್ದು ಸೀಸರ್ ಇದು. ನಾನು ಆಲ್ಮೋಸ್ಟ್ ಎಲ್ಲನೂ ಇದರಿಂದನೇ ಕಟ್ ಮಾಡ್ಕೊತೀನಿ. ಈಗ ನಿಮಗೆ ತೋರಿಸ್ಬೇಕು ಅಂತೇಳಿ ನಾನು ಟ್ರಿಮ್ಮರ್ ತೊಗೊಂಡಿದ್ದೀನಿ. ನಾನು ಇನ್ಮೇಲೆ ಟ್ರಿಮ್ಮರ್ ಕೂಡ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇದರಲ್ಲಿ ಕೂಡ ಆಲ್ಮೋಸ್ಟ್ ಎಲ್ಲ ಕುಚ್ಚು ಹಾಕೋರೆಲ್ಲ ಟ್ರಿಮ್ಮರ್ನೇ ಜಾಸ್ತಿ ಯೂಸ್ ಮಾಡೋದು. ನಾನು ಸಿಸರ್ ಕೂಡ ಯೂಸ್ ಮಾಡ್ತೀನಿ. ಇನ್ಮೇಲೆ ನಾನು ಸಿಸರ್ ಯೂಸ್ ಮಾಡ್ತಾಯಿದ್ದೆ. ನಾನು ಇನ್ಮೇಲೆ ಅಟ್ಲೀಸ್ಟ್ ಟ್ರಿಮ್ಮರ್ ಯೂಸ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಏನು ಇದು ಕಾರ್ಡ್ಬೋರ್ಡ್ ಎಲ್ಲ ಬೇಡ, ಕ್ರೋಶಾ ಎಲ್ಲ ಡಿಸೈನ್ ಮಾಡ್ತೀವಲ್ಲ ಅದಕ್ಕೋಸ್ಕರ ನಾವು ದಾರ ಸುತ್ಕೊಳ್ಳೋದಕ್ಕೆ ಈ ಥರ ಕಾರ್ಡ್ಬೋರ್ಡ್, ಇಲ್ಲಾಂದರೆ ಮದುವೆ ಇನ್ವಿಟೇಷನ್ ಕಾರ್ಡ್ ಈ ಥರ ಎಲ್ಲ ಇರುತ್ತಲ್ಲ, ಇದನ್ನು ಕಟ್ ಮಾಡ್ಕೊಂಡು ಈ ಥರ ಮಾಡಿಕೊಂಡ್ರೆ ಇದರಲ್ಲಿ ದಾರಾನ ಸುತ್ಕೋಬೋದು ಫ್ರೆಂಡ್ಸ್. ನಾನು ಆಲ್ರೆಡಿ ಒಂದು ದಾರ ಸುತ್ಕೊಂಡು ಇಟ್ಕೊಂಡಿದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ದಾರ ಇಟ್ಕೊಂಡ್ರೆ ನಾನು ನೆಕ್ಸ್ಟ್ ಡಿಸೈನ್ಸ್ ಎಲ್ಲ ನಾನು ವೀಡಿಯೋಸಲ್ಲಿ ನೋಡ್ಬೋದು ನನ್ನ ಚಾನಲಲ್ಲಿ ಕ್ರೋಶಾ ಹಾಕಿರೋದೆಲ್ಲ. ಈ ಥರ ದಾರ ಸುತ್ಕೊಂಡು ಇಟ್ಕೊಂಡಿರ್ತೀನಿ. ಅದಾದಮೇಲೆ ನಾನು ಕ್ರೋಶಾ ಮಾಡ್ಕೊಂಡು ಹೋಗ್ತೀನಿ. ಇದು ಹೆಲ್ಪ್ ಆಗುತ್ತೆ ಕ್ರೋಶಾ ದಾರ ಸುತ್ಕೊಳ್ಳೋದಕ್ಕೆ. ಕ್ರೋಶೆಟ್ಗೆ ಕೂಡ ಬೇಕಾಗುತ್ತೆ. ನಾರ್ಮಲ್ ಕುಂದನ್ ಗಮ್ ಕೇಳಿದ್ರೆ ಕೊಡ್ತಾರೆ, ಕುಚ್ಚಿಗೆಲ್ಲ ಅದೇ ಆಗುತ್ತೆ. ಆ್ಯಂಡ್ ನಾನು ಆವಾಗಿಂದ ಫೆವಿಕಾಲ್ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಫೆವಿಕಾಲೇ ಯೂಸ್ ಮಾಡ್ಕೊತೀನಿ ಫ್ರೆಂಡ್ಸ್. ಇದೇನಕ್ಕೆ ಅಂದರೆ ನಾನು ನನ್ನ ಹಳೆ ವೀಡಿಯೋಸ್ ಎಲ್ಲ ನೋಡಿ ಕುಚ್ಚು ಹಾಕಿರೋದೆಲ್ಲ ಗೊತ್ತಾಗುತ್ತೆ ಏನಕ್ಕೆ ನಾನು ಗಮ್ಗಳನ್ನೆಲ್ಲ ಯೂಸ್ ಮಾಡಿರ್ತೀನಿ ಅಂತ ಹೇಳಿ. ಕೆಲವೊಂದು ಬೀಡ್ಸ್ಗಳನ್ನ ತೋರಿಸ್ತೀನಿ ನಿಮಗೆ. ಬೀಡ್ಸ್ಗಳಂದು ತುಂಬ ಥರದ ಬೀಡ್ಸ್ಗಳಿರುತ್ತೆ ಫ್ರೆಂಡ್ಸ್. ನೀವು ಯಾವ ಥರ ಕುಚ್ಚುದು ಹಾಕ್ಬೇಕಂದ್ರೆ ಆ ಥರದ್ದು ನೋಡಿ. ಸ್ವಲ್ಪ ಉದ್ದದ್ದಿದೆ ಇದು. ನನಗೆ ಬೀಡ್ಸ್ಗಳ ನೇಮೆಲ್ಲ ಗೊತ್ತಿಲ್ಲ, ಬಟ್ ನಾನು ಫೋಟೋ ತೊಗೊಂಡೋಗಿ ತೋರಿಸ್ತೀನಿ, ಅವ್ರ ಅಂಗಡಿಯವ್ರು ಕೊಡ್ತಾರೆ. ಇದೊಂದು ಬೀಡು ಆ್ಯಂಡ್ ಇದೊಂಥರ ಫ್ಲವರ್ ಬೀಡ್ ಫ್ರೆಂಡ್ಸ್. ಆ್ಯಂಡ್ ಇದು ರೌಂಡ್ ಬೀಡ್. ಇದರಲ್ಲಿ ಹಾಕಿದ್ರೆ ಮಾತ್ರ ಆಲ್ಮೋಸ್ಟ್ ಎಷ್ಟೊಂದು ಜನ ವ್ಯೂಸ್ ಜಾಸ್ತಿ ಬರುತ್ತೆ, ಏನೋ ಗೊತ್ತಿಲ್ಲ. ಈ ಬೀಡ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ ಎಲ್ಲ ಕುಚ್ಚಿಗೂ. ಅಂದರೆ ಕೆಲವೊಂದು ಕುಚ್ಚಿಗೆ ಯಾವ್ದು ಸೂಟಬಲ್ ಆಗುತ್ತೋ ಅದಕ್ಕೆ ಕ್ರೋಶಗಳಿಗೆ. ಆ್ಯಂಡ್ ಇದೊಂಥರ ರೌಂಡ್ ಬೀಡ್, ರೌಂಡು ಮತ್ತು ಮಧ್ಯದಲ್ಲಿ ಹೋಲ್ ಇರೋದು. ಆ್ಯಂಡ್ ಇದು ಆಗಲೇ ತೋರಿಸಿದ್ನಲ್ಲ ಬೀಡ್ಸ್, ರೌಂಡ್ ಬೀಡ್ಸ್, ಒಂದು ಸ್ಮಾಲು ಇನ್ನೊಂದು ಸ್ವಲ್ಪ ದೊಡ್ಡದು. ಎಲ್ಲ ಇಷ್ಟೂ ಏನೇನು ಬೇಕು ಅಂತ ನಾನು ಹೇಳ್ದೆ ಅಲ್ಲ. ಬೀಡ್ಸ್ ಎಲ್ಲ ಬೇಬಿ ಕುಚ್ಚಿಗೆ ಏನು ಬೇಡ, ಬಟ್ ಬೇಬಿ ಕುಚ್ಚಿಗೆ ಎಲ್ಲ ಏನು ಇಂಪಾರ್ಟೆಂಟ್ ಬೇಕು ಅಂದರೆ ಝರಿ ಥ್ರೆಡ್ ಬೇಕಾಗುತ್ತೆ, ಆ್ಯಂಡ್ ಟ್ರಿಮ್ಮರ್ ಬೇಕಾಗುತ್ತೆ, ನೀಡಲ್ ಬೇಕಾಗುತ್ತೆ, ಆ್ಯಂಡ್ ಗಮ್ ಬೇಕಾಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಸಿಲ್ಕ್ ಥ್ರೆಡ್ಗಳು ಬೇಕಾಗುತ್ತೆ ಫ್ರೆಂಡ್ಸ್. ಇದೆಲ್ಲ ಸ್ಟಾರ್ಟಿಂಗ್ ಬೇಬಿ ಕುಚ್ಚು ಕಲಿಯೋರಿಗೆ ತುಂಬ ಇಂಪಾರ್ಟೆಂಟ್ ಆಗಿರೋದು ಆ್ಯಂಡ್ ಅವ್ರು ತೊಗೊಬೇಕಾಗಿರೋದು. ಫ್ರೆಂಡ್ಸ್, ನಾನು ನಿಮಗೆ ಎಲ್ಲ ಅರ್ಥ ಆಗೋ ರೀತಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಬೇಬಿ ಕುಚ್ಚಿಗೆ ಮತ್ತು ಕ್ರೋಶಾ ಡಿಸೈನ್ ಮಾಡೋರಿಗೆಲ್ಲನೂ ಕೂಡ ಯಾವ್ಯಾವ ಥರ ಮೆಟೀರಿಯಲ್ಸ್ ಮುಂಚೆನೇ ತೊಗೋಬೇಕು ಅನ್ನೋದನ್ನೆಲ್ಲ ನಾನು ಈ ವಿಡಿಯೋನಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನು ಯಾರಿಗಾದ್ರೂ ಏನಾದರೂ ಅರ್ಥ ಆಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಮತ್ತೆ ನಿಮಗೆ ರಿಪ್ಲೈ ಮಾಡ್ತೀನಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.